ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ 25ನೇ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ವೀಕ್ಷಿಸುತ್ತಾ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್ ಅವರು ಮಾತನಾಡಿ, ಈ ದಿನ ನಾವುಗಳು ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ 25ನೇ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸಮಾರಂಭ ಚನ್ನರಾಯಪಟ್ಟಣ ಹೋಬಳಿಯ ಹೆಡ್ ಕ್ವಾರ್ಟರ್ಸ್ನಲ್ಲಿ ಬೃಹದಾಕಾರದ LED ಪರದೆ ಮುಖಾಂತರ ಸುಮಾರು 100 ಜನಸಾಮಾನ್ಯರು, ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳು ಪದಗ್ರಹಣವನ್ನು ಸಂತೋಷದಿಂದ ವೀಕ್ಷಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ವಿದ್ಯಾರ್ಥಿ ದೆಸೆಯಿಂದ ಹುಟ್ಟು ಹೋರಾಟದಿಂದ ನಡೆದು ಬಂದ ದಾರಿಯಾಗಿದೆ. ರಾಜ್ಯದಲ್ಲಿ ಉನ್ನತ ಪದವಿಯನ್ನು ಪಡೆದು ಉತ್ತಮ ಆಡಳಿತ ಅವರ ಅವಧಿಯಲ್ಲಿ ನಿಭಾಯಿಸಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ಇದರ ಜೊತೆಗೆ ಉಪಮುಖ್ಯಮಂತ್ರಿಯಾಗಿ ದಕ್ಷ ಪ್ರಾಮಾಣಿಕವಾಗಿ ನಿಭಾಯಿಸಿ ಇಂದು ರಾಜ್ಯದ 25ನೇ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಉತ್ತಮವಾಗಿ ಆಡಳಿತ ನಡೆಸುತ್ತಾರೆ ಎಂದು ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್ ಅವರು ಹರ್ಷ ವ್ಯಕ್ತಪಡಿಸಿದರು. ರಾಜ್ಯದ 25ನೇ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಚನ್ನರಾಯಪಟ್ಟಣ ಗ್ರಾಮದಲ್ಲಿ ಸಂಭ್ರಮಾಚರಣೆ. ಇದೇ ಸಂದರ್ಭದಲ್ಲಿ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್, ಚನ್ನರಾಯಪಟ್ಟಣ VSSN ಅಧ್ಯಕ್ಷರು ಎನ್ ತಮ್ಮೇಗೌಡ, ಉಪಾಧ್ಯಕ್ಷ ಕಲಾ ವೆಂಕಟೇಶ್, ನಿರ್ದೇಶಕರಾದ ಮುನಿವೆಂಕಟಪ್ಪ, ಇನ್ನೂ ಅನೇಕ ಇನ್ನಿತರರು ಭಾಗವಹಿಸಿದ್ರು. ವರದಿ ಮಂಜುನಾಥ, DM ದೇವನಹಳ್ಳಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮೊದಲಿಗೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಹುಟ್ಟು ಹೋರಾಟಗಾರರು. ಕಾಲೇಜು ದಿಸೆಯಿಂದಲೇ ಅವರು ಹೋರಾಟ ಮಾಡಿದ್ದು, ನಾಯಕತ್ವ ಬೆಳವಣಿಗೆ ಬೆಳೆಸಿದ್ದು NSUಯಿಂದ ಇದುವರೆಗೂ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಆದಿಯಾಗಿ ಪಕ್ಷದಲ್ಲಿ ಎಷ್ಟೇ ಅಡೆತಡೆ ಬಂದರೂ, ಎಷ್ಟೇ ಬಂದು ಅವರಿಗೆ ತೊಂದರೆ ಆದರೂ ಸಹ ಪಕ್ಷದಲ್ಲೇ ಇದ್ದು ಎದುರಿಸಿ ಕೇಂದ್ರ ಸರ್ಕಾರ, BJP ಸರ್ಕಾರ ಅವರಿಗೆ ಒಂದು ಸಮಯದಲ್ಲಿ ಗುಜರಾತ್ನ MLAಗಳನ್ನು ಇಲ್ಲಿ ಇಟ್ಕೊಂಡು ಬಂದಾಗ ಅಮಿತ್ ಶಾ ಅವರೇ ನೇರವಾಗಿ ಫೋನ್ ಮಾಡಿ, ನೀವು ಅವ್ರನ್ನ ಬಿಡಿ, ನಮ್ಮ ಪಕ್ಷಕ್ಕೆ ಬನ್ನಿ, ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು ಸಹ ಅವರು ಕಾಂಗ್ರೆಸ್ ಪಕ್ಷದ ಒಂದು ಹಿತದೃಷ್ಟಿಯಿಂದ ಪಕ್ಷದ ಪರವಾಗಿ ಅವತ್ತು MLAಗಳನ್ನು ಕರ್ಕೊಂಡು ಹೋಗಿ ಮತ್ತೆ ಗುಜರಾತ್ನಲ್ಲಿ ಅಹ್ಮದ್ ಪಟೇಲ್ ಅವರನ್ನು ರಾಜ್ಯಸಭೆಗೆ ಕಳಿಸ್ತಾರೆ. ಅಂದಿನಿಂದ ಅವರು BJP ಒಂದು ವರಿಷ್ಠರಿಗೆ ಗುರಿಯಾಗ್ತಾರೆ. ಮತ್ತೆ ಅದೇ ಒಂದು ನೆಪದಲ್ಲಿ ಅವರನ್ನು ಜೈಲಿಗೂ ಸಹ ಕಳಿಸಲಾಗುತ್ತೆ. ಜೈಲಲ್ಲೂ ಸಹ 50 ದಿನ ಕಳೆದ್ರು ಎದೆಗುಂದದೆ ಬಂದು ಮತ್ತೆ ಪಕ್ಷದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದಲ್ಲಿ ಅವರು ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ ಸಹ ಹೋರಾಡಿ ಪಕ್ಷವನ್ನು ಸಂಘಟನೆ ಮಾಡಿ ಮೊನ್ನೆ ವಿಧಾನಸಭೆ ಎಲೆಕ್ಷನ್ನಲ್ಲಿ 136 MLAಗಳನ್ನು ಗೆಲ್ಲಿಸುವ ಮುಖಾಂತರ ಪಕ್ಷಕ್ಕೆ ಅವರು ಹೆಚ್ಚಿನ ಕೆಲಸ ಮಾಡಿದ್ರಿಂದ ಮೊದಲಿಗೆ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆದರೆ ಹಿರಿಯರಾದಂಥ ಸಿದ್ದರಾಮಯ್ಯನವರು ಆ ದಿವಸ ಮುಖ್ಯಮಂತ್ರಿ ಆದರು. ಮಾತಿನ ಒಂದು ಅವರಿಬ್ಬರಲ್ಲಿ ನಡೆದ ಮತ್ತು ಹೈಕಮಾಂಡಲ್ಲಿ ನಡೆದಂಥ ಮಾತುಕತೆಯ ಮುಖಾಂತರ ಈ ದಿವಸ 3 ವರ್ಷದ ತದನಂತರ 2 ವರ್ಷ ಮುಖ್ಯಮಂತ್ರಿಯಾಗಿ ಈ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೆಲಸದ ಬಗ್ಗೆ ಯಾರೂ ಹೇಳಬೇಕಾಗಿಲ್ಲ. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇಂಧನ ಸಚಿವರಾಗಿದ್ದಾಗ ನಾವು ಒಂದೆರಡು ನೆನಪು ಅದು ಮಾಡ್ಕೊಳ್ಬೇಕು. ತಾಲೂಕಿನ ಶಾಸಕರು KH ಮುನಿಯಪ್ಪನವರಿಗೆ ಮಂತ್ರಿ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನ ನಿನ್ನೆ ಕೊಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ನಮ್ಮ ತಾಲೂಕಿನ ಜನತೆ ಭಾಳ ಒಂದು ಸಂತೋಷ ಮತ್ತು ಹರ್ಷದಿಂದ ಇದ್ದಾರೆ. ಯಾಕಂದರೆ ಮಾನ್ಯ ಮಂತ್ರಿಗಳು ನಮ್ಮ ದೇವನಹಳ್ಳಿ ತಾಲೂಕಿನ MLA ಆದಮೇಲೆ, ಮಂತ್ರಿಗಳಾದ ಮೇಲೆ, ಉಸ್ತುವಾರಿ ಸಚಿವರಾದ ಮೇಲೆ ಸಾಕಷ್ಟು 2 ಟೌನ್ಗಳು ಸಾಕಷ್ಟು ಇವತ್ತು ಹೇಳ್ಬೇಕಂದ್ರೆ ವಿಜಯಪುರ ಮತ್ತು ದೇವನಹಳ್ಳಿ ಟೌನ್ಗೆ ಆ ಥರ ಒಂದು CC ರಸ್ತೆಗಳು ಯಾವತ್ತೂ ನಾವು ಕಂಡಿಲ್ಲ. ಈ ದಿವಸ ಒಂದು ಸಣ್ಣ ಕಾಮಗಾರಿ ಮಾಡಬೇಕಾದ್ರೆ ಎಷ್ಟೋ ಟೈಮ್ ತಗೊಂಡೆ ಅಂಥದ್ದು ಸುಮಾರು ಕಿಲೋಮೀಟರ್ ಗಟ್ಟಿಗೆ ಅವರು ಸೆಂಟ್ರಲ್ ಡಿವೈಡರ್ ಮಾಡಿ ಆ ಕಡೆ ಈ ಕಡೆ ರಸ್ತೆ ಮಾಡಿ ಮಾಡೋಂಥ ಕೆಲಸ ಪ್ರಗತಿಯಲ್ಲಿದೆ. ಆಮೇಲೆ ವಿಜಯಪುರ ಪಟ್ಟಣಕ್ಕೆ ಕೇಬಲ್ ಇರದೆ ಮತ್ತೆ ಎಲ್ಲ ಭೂಮಿ ಒಳಗಡೆ ಕೇಬಲ್ ಅಳವಡಿಸೋಂಥ ಒಂದು 30 ಕೋಟಿ ಕಾಮಗಾರಿನೂ ಅದು ಈಗ ಪ್ರಾರಂಭ ಆಗ್ತಾ ಇದೆ. ವಿಜಯಪುರ ಪಟ್ಟಣದಲ್ಲಿ ಎಲ್ಲ ರಸ್ತೆಗಳು ಕಾಂಕ್ರೀಟ್ ಎಸ್ಟಿಮೇಟ್ ಆಗಿದೆ. ಈಗಾಗಲೇ ಟಾರ್ ರಸ್ತೆಗಳಿಗೆ PWDಯಿಂದ 30 ಕೋಟಿ, PRDಯಿಂದ 30 ಕೋಟಿ, PWD ಕಾಮಗಾರಿ ಆಲ್ರೆಡಿ ನಡೀತಾ ಇದೆ. PRD ಈಗಾಗಲೇ ಸ್ಟಾರ್ಟ್ ಮಾಡಬೇಕು. ನಮ್ಮ ತಾಲೂಕಲ್ಲಿ ಯಾವುದೇ ಒಂದು ರಸ್ತೆಗಳು ಗುಂಡಿ ಇಲ್ಲದಂತೆ ಡಾಂಬರೀಕರಣ ಇಲ್ಲ CC ರಸ್ತೆಗಳು ಆಗೋ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಅಮೌಂಟು ಕ್ಲಿಯರ್ ಇದೆ. ಈಗ ಕೆಲಸ ಈಗ ಸ್ಟಾರ್ಟ್ ಮಾಡೋವಂಥ ಹಂತದಲ್ಲಿದ್ದಾರೆ. ಎರಡನೇದು ಹೇಳ್ಬೇಕಂದ್ರೆ ಈ